ನಮ್ಮ ಹತ್ರ ಹೆಲ್ಮೆಟ್ ಕಂಪ್ಲೈನ್ಸ್ ಈಸ್ ವೆರಿ ವೆರಿ ಪೂರ್, ನಾಟ್ ಈವನ್ 5%. ಆಮೇಲೆ ಸ್ಕೂಲ್ದು ಇತ್ತೀಚೆಗೆ ತಾವು ಬರ್ದಿದ್ರಿ, ಈಗ ಕೆಲವು ತಾವು ಗಮನಕ್ಕೆ ತಂದಿದ್ರಿ, ನಂಬರ್ ಪ್ಲೇಟ್ ಇಲ್ಲದೆ ಈ ಹೆವಿ ವೆಹಿಕಲ್ಸ್ ಎಂಟ್ರಿ ಇನ್ ಟು ಸಿಟಿ, ಅದನ್ನು ಡ್ರೈವ್ ಮಾಡ್ತಾ ಇದ್ದೀವಿ. ಈಗ ಅದು ನಿಮ್ಮ ಆರ್ಟಿಕಲ್ ಬಂದ ನಂತರ ಕೆಲವರಿಗೆ ಅವಾಯ್ಡ್ ಮಾಡ್ತಾ ಇದ್ದಾರೆ. ಇಟ್ ಈಸ್ ಓನ್ಲಿ ಫಿಯರ್ ಫಾರ್ ನಮ್ಮ ಹತ್ರ ಕಂಪ್ಲೇಂಟ್ಸ್ ಸಾರ್ವಜನಿಕರದ್ದು ಯಾವುದು ಅಂದರೆ, ಪೊಲೀಸ್ ಇದ್ದರೆ ಫೈನ್ ಹಾಕ್ತಾರೆ ಇದ್ದರೆ ಮಾತ್ರ ಕಂಪ್ಲೇಂಟ್ಸ್. ಇಟ್ ಈಸ್ ನಾಟ್ ದಟ್ ಏನಂತಂದರೆ, ಈಗ ಬರೇ ಪೊಲೀಸ್ ಎಲ್ಲನೂ ಎಲ್ಲ ಟೈಮಲ್ಲಿ ಮಾಡಲಿಕ್ಕಂತೂ ಆಗಲ್ಲಲ್ಲ. ಮೆನಿ ಯೂತ್ಸ್ ಏನಿದ್ದಾರೆ, ಈಗ PU ಮುಗಿಸಿ ಯಾರು ಕಾಲೇಜ್ಗಳಿಗೆ ಪಾದಾರ್ಪಣೆ ಮಾಡಿದ್ದಾರೆ, ಅವ್ರ ಪೇರೆಂಟ್ಸ್ ಅವರಿಗೆ ವೆಹಿಕಲ್ಗಳನ್ನು ಕೊಟ್ಟಿದ್ದಾರೆ ವಿತೌಟ್ ಹ್ಯಾವಿಂಗ್ ಡಾಕ್ಯುಮೆಂಟ್ಸ್. ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ಅವರಿಗೆ ವೆಹಿಕಲ್ ಓಡಿಸ್ಲಿಕ್ಕೆ ಅಥವಾ ಕಾಲೇಜಿಗೆ ಸಂಚಾರ ಮಾಡಲಿಕ್ಕೆ ಕೊಡ್ತಾ ಇದ್ದಾರೆ. ದಟ್ ಈಸ್ ಟೋಟಲಿ ರಾಂಗ್. ಈಗ ನೆಕ್ಸ್ಟ್ ಕಮಿಂಗ್ ಮಂತಲ್ಲಿ, ಈಗ ಎವ್ರಿ ಮಂತ್ ವಿ ಆರ್ ಹ್ಯಾವಿಂಗ್ ಒನ್ ಡ್ರೈವ್ ಟ್ರಾಫಿಕ್ ರಿಲೇಟೆಡ್. ಅದರಲ್ಲಿ ಅವು ವಿಶೇಷವಾಗಿ ಕೆಲವು ಡ್ರೈವ್ಗಳನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಒಂದು ವೇಳೆ ಈ ಮೈನರ್ಸ್ಗಳಿಗೆ ವೆಹಿಕಲ್ ಕೊಟ್ಟರೆ ಪೇರೆಂಟ್ಸ್ಗಳ ಮೇಲೆ ಕೇಸ್ ಆಗುತ್ತೆ. ಲಾಸ್ಟ್ ಟೈಮ್ ತಾವೆಲ್ಲ ನೋಡಿದ್ರಿ, 150ಕ್ಕಿಂತ ಹೆಚ್ಚು ನಾವು ವೆಹಿಕಲ್ಗಳು ಸೀಸ್ ಮಾಡಿದ್ದೀವಿ. ಆ ರೀತಿ ನಾವು ತಪ್ಪನ್ನು ಕಂಡುಹಿಡಲಿಬೇಕಂದ್ರೆ ಡೈಲಿ ಸುಮಾರು ಇದನ್ನು ಮಾಡಲಿಕ್ಕಾಗುತ್ತೆ. ಅವೇರ್ನೆಸ್ ಜೊತೆಗೆ ಎನ್ಫೋರ್ಸ್ಮೆಂಟನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಈಗ ಮುಂದಿನ ದಿನಗಳಲ್ಲಿ ಈಗ ಜಸ್ಟ್ ನಮ್ಮದು ITMS ಎನ್ಫೋರ್ಸ್ಮೆಂಟ್ ಇದೆ. ನಾನು ಅದಕ್ಕೆ ಹೇಳಿದೆ, ಈ ವರ್ಷ 26 ಟ್ರಾಫಿಕಲ್ಲಿ ಕೆಲವು ಸಕಾರಾತ್ಮಕ ಚೇಂಜಸ್ ನೀವು ನೋಡ್ಬೋದು ಅಂತ. ಇಲ್ಲಿ ನಮ್ಮ ಹತ್ರ ಈಗ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರ್ ಮಾಡ್ತಾ ಇದ್ದೀವಿ ವಿತ್ ಕಮಾಂಡ್ ಸೆಂಟರ್ ನೆಕ್ಸ್ಟ್ ಫ್ಲೋರಲ್ಲಿ. ಎಲ್ಲ CCTVಯನ್ನು ನಾವು ಇಲ್ಲಿ ನೋಡ್ಬೋದು. ಮತ್ತು ಸಿಗ್ನಲ್ ಆಟೋಮೇಷನ್ಗೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ನೀವು ಏನು ಹೇಳ್ತಾ ಇದ್ರಿ, ಡಿಪೆಂಡಿಂಗ್ ಆನ್ ದಿ ವೆಹಿಕಲ್ ಡೆನ್ಸಿಟಿ, ಮೇಜರ್ ಜಂಕ್ಷನ್ಗಳಲ್ಲಿ ಇಟ್ ವಿಲ್ ಬಿಕಮ್ ನಾಟ್ ಆಟೋಮೇಷನ್, ಇಟ್ ವಿಲ್ ಬಿಕಮ್ AI ಬೇಸ್ಡ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡ್ ಸಿಗ್ನಲ್ಸ್ಗಳನ್ನು ನಾವು ಮಾಡ್ತಾ ಇದ್ದೀವಿ.